ಈ ದೆಹಲಿ ಟೂರ್ ರಹಸ್ಯ ಏನಪ್ಪಾ ಅಂತಂದ್ರೆ, ಈಗ ಬಿಹಾರ ಫಲಿತಾಂಶದಿಂದ ಕಾಂಗ್ರೆಸ್ ಕುಗ್ಗಿರೋದಂತೂ ಸತ್ಯ. ಉತ್ಸಾಹ ಅಂತೂ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಇದರ ನಡುವೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಕ್ರಾಂತಿ, ಸಂಪುಟ ಪುನರ್ರಚನೆ, ನಾಯಕತ್ವ ಬದಲಾವಣೆ ಇದೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ತುಂಬಾ ಜನ ಕಣ್ಣಿಟ್ಟಿದ್ದಾರೆ. ನಾನು ಆಕಾಂಕ್ಷಿ ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ಜಪಕ್ಕೂ ಕೂಡ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕೋದಕ್ಕೆ ದೆಹಲಿ ಟೂರ್ ಕೈಗೊಂಡಿರೋದು ಉಭಯ ನಾಯಕರು. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಚರ್ಚೆಗೆ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕಬೇಕು ಅನ್ನೋದು ಹೈಕಮಾಂಡ್ನ ತೀರ್ಮಾನ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ಗೊಂದಲ ಅಂತೂ ಹೆಚ್ಚಾಗುತ್ತೆ, ಅದ್ರಲ್ಲಿ ನೋ ಡೌಟ್. ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನರ್ರಚನೆ ಮಾಡಿಬಿಟ್ರೆ ಸ್ವಲ್ಪ ಜನ ಸಮಾಧಾನ ಆಗ್ತಾರೆ. ಈಗೇನು ಮಾಡ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರೊಂದು 5-6 ಜನರ ಲಿಸ್ಟ್ ರೆಡಿ ಮಾಡ್ಬೋದು. ನಮ್ಮವ್ರು ಕೊಡಿ ಹೋಗ್ಲಿ ಅಂತ ಆಗ್ಬೋದು. ಸಿದ್ದರಾಮಯ್ಯ ಅವರು ನಮ್ದೊಂದು 5-6 ಜನ ಕೊಡಿ ಅಂತ ಹೇಳ್ಬೋದು. ಒಂದು 10-12 ಜನಕ್ಕೆ ಕೋಕ್ ಕೊಟ್ಟು ಹೊಸಬ್ರಿಗೆ ಸೇರಿಸ್ಕೊಳ್ಬಹುದು. ಹಾಗಾಗಿ ಇಬ್ರು ಕೂಡ ಅದರಲ್ಲೂ ಕೂಡ 50-50 ಶೇರ್ ಆಗುವಂತ ನಿರೀಕ್ಷೆ ಅಂತೂ ಇದ್ದೇ ಇದೆ. ಒಂದು ವೇಳೆ ಕರ್ನಾಟಕದಲ್ಲಿ ಕ್ರಾಂತಿ ಏನಾದ್ರು ಶುರುವಾದ್ರೆ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆಗಳಾಗೋದ್ರೆ, ಕೆಪಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಚರ್ಚೆಗಳೇನಾದ್ರೂ ಆಗೋದ್ರೆ ಆಗ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಗೊಂದಲ ಮಾಡೋದು ಬೇಡ, ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಹೈಕಮಾಂಡ್ ಮೌನವಾದಂತೆ ಕಂಡು ಬರ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಜೊತೆ ಹೈಕಮಾಂಡ್ 1-to-1 ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಮೀಟಿಂಗ್ ಅನ್ನ ಮಾಡಿ ಆಗಿದೆ. ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಕಾದು ಕುಳಿತಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾವ ಟೈಮಲ್ಲಿ ಬೇಕಾದ್ರೂ ಅವರಿಗೆ ಕರೆಸ್ಕೊಳ್ಬಹುದು, ಮಾತಾಡಬಹುದು. ಇಬ್ರು ಕೂಡ ಪ್ರತ್ಯೇಕವಾಗಿ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಸುವಂತ ಸಾಧ್ಯತೆ ಕೂಡ ಇದೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಚರ್ಚೆ ಏನು ಮಾಡ್ತಾರೆ, ಅವರು ಏನು ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿರೋದು. ಈ ದೆಹಲಿ ಟೂರ್ ರಹಸ್ಯ ಏನಪ್ಪಾ ಅಂತಂದ್ರೆ, ಈಗ ಬಿಹಾರ ಫಲಿತಾಂಶದಿಂದ ಕಾಂಗ್ರೆಸ್ ಕುಗ್ಗಿರೋದಂತೂ ಸತ್ಯ. ಉತ್ಸಾಹ ಅಂತೂ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಇದರ ನಡುವೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಕ್ರಾಂತಿ, ಸಂಪುಟ ಪುನರ್ರಚನೆ, ನಾಯಕತ್ವ ಬದಲಾವಣೆ ಇದೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ತುಂಬಾ ಜನ ಕಣ್ಣಿಟ್ಟಿದ್ದಾರೆ. ನಾನು ಆಕಾಂಕ್ಷಿ ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ಜಪಕ್ಕೂ ಕೂಡ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕೋದಕ್ಕೆ ದೆಹಲಿ ಟೂರ್ ಕೈಗೊಂಡಿರೋದು ಉಭಯ ನಾಯಕರು. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಚರ್ಚೆಗೆ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕಬೇಕು ಅನ್ನೋದು ಹೈಕಮಾಂಡ್ನ ತೀರ್ಮಾನ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ಗೊಂದಲ ಅಂತೂ ಹೆಚ್ಚಾಗುತ್ತೆ, ಅದ್ರಲ್ಲಿ ನೋ ಡೌಟ್. ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನರ್ರಚನೆ ಮಾಡಿಬಿಟ್ರೆ ಸ್ವಲ್ಪ ಜನ ಸಮಾಧಾನ ಆಗ್ತಾರೆ. ಈಗೇನು ಮಾಡ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರೊಂದು 5-6 ಜನರ ಲಿಸ್ಟ್ ರೆಡಿ ಮಾಡ್ಬೋದು. ನಮ್ಮವ್ರು ಕೊಡಿ ಹೋಗ್ಲಿ ಅಂತ ಆಗ್ಬೋದು. ಸಿದ್ದರಾಮಯ್ಯ ಅವರು ನಮ್ದೊಂದು 5-6 ಜನ ಕೊಡಿ ಅಂತ ಹೇಳ್ಬೋದು. ಒಂದು 10-12 ಜನಕ್ಕೆ ಕೋಕ್ ಕೊಟ್ಟು ಹೊಸಬ್ರಿಗೆ ಸೇರಿಸ್ಕೊಳ್ಬಹುದು. ಹಾಗಾಗಿ ಇಬ್ರು ಕೂಡ ಅದರಲ್ಲೂ ಕೂಡ 50-50 ಶೇರ್ ಆಗುವಂತ ನಿರೀಕ್ಷೆ ಅಂತೂ ಇದ್ದೇ ಇದೆ. ಒಂದು ವೇಳೆ ಕರ್ನಾಟಕದಲ್ಲಿ ಕ್ರಾಂತಿ ಏನಾದ್ರು ಶುರುವಾದ್ರೆ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆಗಳಾಗೋದ್ರೆ, ಕೆಪಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಚರ್ಚೆಗಳೇನಾದ್ರೂ ಆಗೋದ್ರೆ ಆಗ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಗೊಂದಲ ಮಾಡೋದು ಬೇಡ, ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಹೈಕಮಾಂಡ್ ಮೌನವಾದಂತೆ ಕಂಡು ಬರ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಜೊತೆ ಹೈಕಮಾಂಡ್ 1-to-1 ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಮೀಟಿಂಗ್ ಅನ್ನ ಮಾಡಿ ಆಗಿದೆ. ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಕಾದು ಕುಳಿತಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾವ ಟೈಮಲ್ಲಿ ಬೇಕಾದ್ರೂ ಅವರಿಗೆ ಕರೆಸ್ಕೊಳ್ಬಹುದು, ಮಾತಾಡಬಹುದು. ಇಬ್ರು ಕೂಡ ಪ್ರತ್ಯೇಕವಾಗಿ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಸುವಂತ ಸಾಧ್ಯತೆ ಕೂಡ ಇದೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಚರ್ಚೆ ಏನು ಮಾಡ್ತಾರೆ, ಅವರು ಏನು ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿರೋದು. ಈ ದೆಹಲಿ ಟೂರ್ ರಹಸ್ಯ ಏನಪ್ಪಾ ಅಂತಂದ್ರೆ, ಈಗ ಬಿಹಾರ ಫಲಿತಾಂಶದಿಂದ ಕಾಂಗ್ರೆಸ್ ಕುಗ್ಗಿರೋದಂತೂ ಸತ್ಯ. ಉತ್ಸಾಹ ಅಂತೂ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಇದರ ನಡುವೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಕ್ರಾಂತಿ, ಸಂಪುಟ ಪುನರ್ರಚನೆ, ನಾಯಕತ್ವ ಬದಲಾವಣೆ ಇದೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ತುಂಬಾ ಜನ ಕಣ್ಣಿಟ್ಟಿದ್ದಾರೆ. ನಾನು ಆಕಾಂಕ್ಷಿ ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ಜಪಕ್ಕೂ ಕೂಡ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕೋದಕ್ಕೆ ದೆಹಲಿ ಟೂರ್ ಕೈಗೊಂಡಿರೋದು ಉಭಯ ನಾಯಕರು. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಚರ್ಚೆಗೆ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕಬೇಕು ಅನ್ನೋದು ಹೈಕಮಾಂಡ್ನ ತೀರ್ಮಾನ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ಗೊಂದಲ ಅಂತೂ ಹೆಚ್ಚಾಗುತ್ತೆ, ಅದ್ರಲ್ಲಿ ನೋ ಡೌಟ್. ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನರ್ರಚನೆ ಮಾಡಿಬಿಟ್ರೆ ಸ್ವಲ್ಪ ಜನ ಸಮಾಧಾನ ಆಗ್ತಾರೆ. ಈಗೇನು ಮಾಡ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರೊಂದು 5-6 ಜನರ ಲಿಸ್ಟ್ ರೆಡಿ ಮಾಡ್ಬೋದು. ನಮ್ಮವ್ರು ಕೊಡಿ ಹೋಗ್ಲಿ ಅಂತ ಆಗ್ಬೋದು. ಸಿದ್ದರಾಮಯ್ಯ ಅವರು ನಮ್ದೊಂದು 5-6 ಜನ ಕೊಡಿ ಅಂತ ಹೇಳ್ಬೋದು. ಒಂದು 10-12 ಜನಕ್ಕೆ ಕೋಕ್ ಕೊಟ್ಟು ಹೊಸಬ್ರಿಗೆ ಸೇರಿಸ್ಕೊಳ್ಬಹುದು. ಹಾಗಾಗಿ ಇಬ್ರು ಕೂಡ ಅದರಲ್ಲೂ ಕೂಡ 50-50 ಶೇರ್ ಆಗುವಂತ ನಿರೀಕ್ಷೆ ಅಂತೂ ಇದ್ದೇ ಇದೆ. ಒಂದು ವೇಳೆ ಕರ್ನಾಟಕದಲ್ಲಿ ಕ್ರಾಂತಿ ಏನಾದ್ರು ಶುರುವಾದ್ರೆ,
ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆಗಳಾಗೋದ್ರೆ, ಕೆಪಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಚರ್ಚೆಗಳೇನಾದ್ರೂ ಆಗೋದ್ರೆ ಆಗ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಗೊಂದಲ ಮಾಡೋದು ಬೇಡ, ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಹೈಕಮಾಂಡ್ ಮೌನವಾದಂತೆ ಕಂಡು ಬರ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಜೊತೆ ಹೈಕಮಾಂಡ್ 1-to-1 ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಮೀಟಿಂಗ್ ಅನ್ನ ಮಾಡಿ ಆಗಿದೆ. ಡಿ.ಕೆ. ಶಿವಕುಮಾರ್ ಇನ್ನೂ ಕೂಡ ಕಾದು ಕುಳಿತಿದ್ದಾರೆ. ರಾಹುಲ್ ಗಾಂಧಿ ಯಾವ ಟೈಮಲ್ಲಿ ಬೇಕಾದ್ರೂ ಅವರಿಗೆ ಕರೆಸ್ಕೊಳ್ಬಹುದು, ಮಾತಾಡಬಹುದು. ಇಬ್ರು ಕೂಡ ಪ್ರತ್ಯೇಕವಾಗಿ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಸುವಂತ ಸಾಧ್ಯತೆ ಕೂಡ ಇದೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಚರ್ಚೆ ಏನು ಮಾಡ್ತಾರೆ, ಅವರು ಏನು ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿರೋದು. ಈ ದೆಹಲಿ ಟೂರ್ ರಹಸ್ಯ ಏನಪ್ಪಾ ಅಂತಂದ್ರೆ, ಈಗ ಬಿಹಾರ ಫಲಿತಾಂಶದಿಂದ ಕಾಂಗ್ರೆಸ್ ಕುಗ್ಗಿರೋದಂತೂ ಸತ್ಯ. ಉತ್ಸಾಹ ಅಂತೂ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಇದರ ನಡುವೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಕ್ರಾಂತಿ, ಸಂಪುಟ ಪುನರ್ರಚನೆ, ನಾಯಕತ್ವ ಬದಲಾವಣೆ ಇದೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ತುಂಬಾ ಜನ ಕಣ್ಣಿಟ್ಟಿದ್ದಾರೆ. ನಾನು ಆಕಾಂಕ್ಷಿ ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ಜಪಕ್ಕೂ ಕೂಡ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕೋದಕ್ಕೆ ದೆಹಲಿ ಟೂರ್ ಕೈಗೊಂಡಿರೋದು ಉಭಯ ನಾಯಕರು. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಚರ್ಚೆಗೆ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕಬೇಕು ಅನ್ನೋದು ಹೈಕಮಾಂಡ್ನ ತೀರ್ಮಾನ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ಗೊಂದಲ ಅಂತೂ ಹೆಚ್ಚಾಗುತ್ತೆ, ಅದ್ರಲ್ಲಿ ನೋ ಡೌಟ್. ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನರ್ರಚನೆ ಮಾಡಿಬಿಟ್ರೆ ಸ್ವಲ್ಪ ಜನ ಸಮಾಧಾನ ಆಗ್ತಾರೆ. ಈಗೇನು ಮಾಡಬಹುದು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವರೊಂದು 5-6 ಜನರ ಲಿಸ್ಟ್ ರೆಡಿ ಮಾಡಬಹುದು. ನಮ್ಮವ್ರು ಕೊಡಿ ಹೋಗ್ಲಿ ಅಂತ ಆಗ್ಬೋದು. ಸಿದ್ದರಾಮಯ್ಯ ಅವರು ನಮ್ದೊಂದು 5-6 ಜನರು ಕೊಡಿ ಅಂತ ಹೇಳ್ಬೋದು. ಒಂದು 10-12 ಜನಕ್ಕೆ ಕೊಟ್ಟು ಹೊಸಬ್ರಿಗೆ ಸೇರಿಸ್ಕೊಳ್ಬಹುದು. ಹಾಗಾಗಿ ಇಬ್ರು ಕೂಡ ಅದರಲ್ಲೂ ಕೂಡ 50-50 ಶೇರ್ ಆಗುವಂತ ನಿರೀಕ್ಷೆ ಅಂತೂ ಇದ್ದೇ ಇದೆ. ಒಂದು ವೇಳೆ ಕರ್ನಾಟಕದಲ್ಲಿ ಕ್ರಾಂತಿ ಅನ್ನೋದು ಶುರುವಾದ್ರೆ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆಗಳಾಗೋದ್ರೆ, ಕೆಪಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಚರ್ಚೆಗಳೇನಾದ್ರೂ ಆಗೋದ್ರೆ ಆಗ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಗೊಂದಲ ಮಾಡೋದು ಬೇಡ, ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಹೈಕಮಾಂಡ್ ಮೌನವಾದಂತೆ ಕಂಡು ಬರ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಜೊತೆ ಹೈಕಮಾಂಡ್ 1-to-1 ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಮೀಟಿಂಗ್ ಅನ್ನ ಮಾಡಿ ಆಗಿದೆ. ಡಿ.ಕೆ. ಶಿವಕುಮಾರ್ ಇನ್ನೂ ಕೂಡ ಕಾದು ಕುಳಿತಿದ್ದಾರೆ. ರಾಹುಲ್ ಗಾಂಧಿ ಯಾವ ಟೈಮಲ್ಲಿ ಬೇಕಾದ್ರೂ ಅವರಿಗೆ ಕರೆಸ್ಕೊಳ್ಬಹುದು, ಮಾತಾಡಬಹುದು. ಇಬ್ರು ಕೂಡ ಪ್ರತ್ಯೇಕವಾಗಿ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಸುವಂತ ಸಾಧ್ಯತೆ ಕೂಡ ಇದೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಚರ್ಚೆ ಏನು ಮಾಡ್ತಾರೆ, ಅವರು ಏನು ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿರೋದು. ಈ ದೆಹಲಿ ಟೂರ್ ರಹಸ್ಯ ಏನಪ್ಪಾ ಅಂತಂದ್ರೆ, ಈಗ ಬಿಹಾರ ಫಲಿತಾಂಶದಿಂದ ಕಾಂಗ್ರೆಸ್ ಕುಗ್ಗಿರೋದಂತೂ ಸತ್ಯ. ಉತ್ಸಾಹ ಅಂತೂ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಇದರ ನಡುವೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಕ್ರಾಂತಿ, ಸಂಪುಟ ಪುನರ್ರಚನೆ, ನಾಯಕತ್ವ ಬದಲಾವಣೆ ಇದೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ತುಂಬಾ ಜನ ಕಣ್ಣಿಟ್ಟಿದ್ದಾರೆ. ನಾನು ಆಕಾಂಕ್ಷಿ ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ಜಪಕ್ಕೂ ಕೂಡ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕೋದಕ್ಕೆ ದೆಹಲಿ ಟೂರ್ ಕೈಗೊಂಡಿರೋದು ಉಭಯ ನಾಯಕರು. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಚರ್ಚೆಗೆ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕಬೇಕು ಅನ್ನೋದು ಹೈಕಮಾಂಡ್ನ ತೀರ್ಮಾನ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ನಾಯಕತ್ವ ಬದಲಾವಣೆಗೆ ಕೈ ಹಾಕಿದ್ರೆ ಗೊಂದಲ ಅಂತೂ ಹೆಚ್ಚಾಗುತ್ತೆ, ಅದ್ರಲ್ಲಿ ನೋ ಡೌಟ್. ನಾಯಕತ್ವ ಬದಲಾವಣೆ ಬದಲು ಸಂಪುಟ ಪುನರ್ರಚನೆ ಮಾಡಿಬಿಟ್ರೆ ಸ್ವಲ್ಪ ಜನ ಸಮಾಧಾನ ಆಗ್ತಾರೆ. ಈಗೇನು ಮಾಡಬಹುದು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವರೊಂದು 5-6 ಜನರ ಲಿಸ್ಟ್ ರೆಡಿ ಮಾಡಬಹುದು. ನಮ್ಮವ್ರು ಕೊಡಿ ಹೋಗ್ಲಿ ಅಂತ ಆಗ್ಬೋದು. ಸಿದ್ದರಾಮಯ್ಯ ಅವರು ನಮ್ದೊಂದು 5-6 ಜನರು ಕೊಡಿ ಅಂತ ಹೇಳ್ಬೋದು. ಒಂದು 10-12 ಜನಕ್ಕೆ ಕೊಟ್ಟು ಹೊಸಬ್ರಿಗೆ ಸೇರಿಸ್ಕೊಳ್ಬಹುದು. ಹಾಗಾಗಿ ಇಬ್ರು ಕೂಡ ಅದರಲ್ಲೂ ಕೂಡ 50-50 ಶೇರ್ ಆಗುವಂತ ನಿರೀಕ್ಷೆ ಅಂತೂ ಇದ್ದೇ ಇದೆ. ಒಂದು ವೇಳೆ ಕರ್ನಾಟಕದಲ್ಲಿ ಕ್ರಾಂತಿ ಅನ್ನೋದು ಶುರುವಾದ್ರೆ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆಗಳಾಗೋದ್ರೆ, ಕೆಪಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಚರ್ಚೆಗಳೇನಾದ್ರೂ ಆಗೋದ್ರೆ ಆಗ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಗೊಂದಲ ಮಾಡೋದು ಬೇಡ, ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಹೈಕಮಾಂಡ್ ಮೌನವಾದಂತೆ ಕಂಡು ಬರ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಜೊತೆ ಹೈಕಮಾಂಡ್ 1-to-1 ಚರ್ಚೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಮೀಟಿಂಗ್ ಅನ್ನ ಮಾಡಿ ಆಗಿದೆ. ಡಿ.ಕೆ. ಶಿವಕುಮಾರ್ ಇನ್ನೂ ಕೂಡ ಕಾದು ಕುಳಿತಿದ್ದಾರೆ. ರಾಹುಲ್ ಗಾಂಧಿ ಯಾವ ಟೈಮಲ್ಲಿ ಬೇಕಾದ್ರೂ ಅವರಿಗೆ ಕರೆಸ್ಕೊಳ್ಬಹುದು, ಮಾತಾಡಬಹುದು. ಇಬ್ರು ಕೂಡ ಪ್ರತ್ಯೇಕವಾಗಿ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಸುವಂತ ಸಾಧ್ಯತೆ ಕೂಡ ಇದೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ ಚರ್ಚೆ ಏನು ಮಾಡ್ತಾರೆ, ಅವರು ಏನು ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿರೋದು.